ಫಸ್ಟ್ PUC ಕನ್ನಡ ಪದ್ಯ ಭಾಗದಲ್ಲಿ ಅಕ್ಕ ಮಹಾದೇವಿಯರ ವಚನಗಳು. ಈ ಪಾಠದ ಸಂಪೂರ್ಣವಾಗಿ ಪ್ರಶ್ನೆ ಉತ್ತರ ಒಳಗೊಂಡಿರುತ್ತದೆ, ಹಾಗೆ ಸಂದರ್ಭಗಳ ಸಾರಾಂಶ ಕೂಡ ಒಳಗೊಂಡಿದೆ. ಸೊ ಎಲ್ಲರೂ ವಿಡಿಯೋ ಪೂರ್ತಿಯಾಗಿ ನೋಡಿಕೊಳ್ಳಿ, ಸರಿಯಾದ ಮಾಹಿತಿಯನ್ನು ಪಡೆದುಕೊಳ್ಳಿ. ಸೊ ಟೈಮ್ ವೇಸ್ಟ್ ಮಾಡಿದ್ರೆ ಪ್ರಾರಂಭಿಸೋಣ. ಆಲ್ರೆಡಿ ನಿಮ್ಮ ಸ್ಕ್ರೀನ್ ಮೇಲೆ ನೋಡುವುದು ಅಕ್ಕ ಮಹಾದೇವಿಯರ ವಚನದ ಪಾಠದ ಪ್ರಶ್ನೆ ಉತ್ತರಗಳು. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲೇ ಪ್ರಶ್ನೆ, ಅಕ್ಕನು ಹೇಳುವ ತೋಡರು ಯಾವುದು? ಇದರ ಉತ್ತರ, ರತ್ನದ ಸಂಕುಲೆಯು ಅಕ್ಕನು ಹೇಳುವ ತೋಡರು. ಲೋಕದ ಚೇಷ್ಟೆಗೆ ಬೀಜವಾದದ್ದು ಯಾವುದು? ಇದರ ಉತ್ತರ, ಲೋಕದ ಚೇಷ್ಟೆಗೆ ರವಿಯು ಬೀಜವಾಗಿದ್ದಾನೆ. ಭಾವ ಯಾವಾಗ ಕೆಡುವುದು? ಇದರ ಉತ್ತರ, ಪರಮಾತ್ಮನಾದ ಚನ್ನಮಲ್ಲಿಕಾರ್ಜುನಲ್ಲಿ ಮನ ಸಿಲುಕಿದಾಗ ಭಾವ ಕೆಡುವುದು. ಸತ್ಯವನ್ನು ನುಡಿಯುವುದು ಯಾವುದರ ಶೃಂಗಾರ ಆಗಬೇಕು? ಇದರ ಉತ್ತರ, ಸತ್ಯ ನುಡಿಯುವುದು ವಚನದ ಶೃಂಗಾರ. ಅಕ್ಕನ ವಚನಗಳ ಅಂಕಿತ ಯಾವುದು? ಇದರ ಉತ್ತರ, ಅಕ್ಕನ ವಚನಗಳ ಅಂಕಿತ ಚನ್ನಮಲ್ಲಿಕಾರ್ಜುನ. 2-3 ವಾಕ್ಯಗಳಲ್ಲಿ ಉತ್ತರಿಸಿ. ರತ್ನ ಮತ್ತು ಮುತ್ತು ಏನೇನು ಸೂಚಿಸುತ್ತವೆ? ರತ್ನವು ಸಂಕೊಲೆಯಾದರೆ ತೋಡರನ್ನು ಸೂಚಿಸುತ್ತದೆ, ಮುತ್ತು ಬಲೆಯಾದರೆ ಬಂಧನವನ್ನು ಸೂಚಿಸುತ್ತದೆ. ಲೋಕ ಹಾಗೂ ಕರ್ಣಗಳ ಚೇಷ್ಟೆಗೆ ಬೀಜ ಯಾವುದು? ಇದರ ಉತ್ತರ, ಲೋಕದ ಚೇಷ್ಟೆಗೆ ಬೆಳಕಿನ ಆಕಾರವಾದ ಸೂರ್ಯನೇ ಬೀಜ, ಕರ್ಣಗಳ ಚೇಷ್ಟೆಗೆ ಮನವೇ ಬೀಜ. ಕಣ್ಣು ಹಾಗೂ ಕರ್ಣಗಳಿಗೆ ಶೃಂಗಾರ ಯಾವುದು? ಇದರ ಉತ್ತರ, ಗುರು ಹಿರಿಯರನ್ನು ನೋಡುವುದು ಕಣ್ಣಿಗೆ ಶೃಂಗಾರ, ಕಿವಿಗೆ ಅಥವಾ ಕರ್ಣಕ್ಕೆ ಪುರಾತನದ ಸಂಗೀತಗಳನ್ನು ಕೇಳುವುದು ಶೃಂಗಾರವಾಗಿದೆ. 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಲೋಕದ ಭಜನೆಯಲ್ಲಿ ಸಿಲುಕಿದವರಿಗೆ ಮುಕ್ತಿಯಲ್ಲ ಎಂಬುದನ್ನು ಅಕ್ಕ ಹೇಗೆ ನಿರೂಪಿಸುತ್ತಾಳೆ? ಇದರ ಉತ್ತರ, ರತ್ನದ ಸಂಕುಲೆಯಾದರೂ ಅದು ಅಡ್ಡಿಯವೇ, ಮುತ್ತಿನ ಬಲೆಯಾದರೇನು ಅದು ಬಂಧನವಿಲ್ಲವೇ, ಚಿನ್ನದ ಕತ್ತಿಯಲ್ಲಿ ತಲೆಗೆ ಹೊಡೆದರೆ ಸಾಯುವುದಿಲ್ಲವೇ, ಲೌಕಿಕವಾದ ವಿಚಾರಗಳಲ್ಲಿ ತೊಡೆದರೆ ಜನಮರಣಗಳ ಬಿಡುವೇ, ಕೇವಲ ಬಾಹ್ಯ ಆಚಾರ ವ್ಯವಹಾರಗಳಲ್ಲಿ ತೊಡಕಿನ ಜೀವನ ಮರೆತಂಥ ಜನನ ಕುರಿತು ಈ ಮಾತುಗಳನ್ನು ಹೇಳುತ್ತಾಳೆ. ರತ್ನ ಸಂಕಲೆ ಮನೆಗೆ ತೊಂದರೆಯುಂಟು ಮಾಡುತ್ತದೆ, ಮುತ್ತಿನ ಬಲೆ ನಮ್ಮನ್ನು ಬಂಧಿಸುತ್ತದೆ, ಅಂತೆ ಚಿನ್ನದ ಕತ್ತಿಯಿಂದ ಹೊಡೆಯಲು ಸಾಯುವುದು ತಪ್ಪುವುದಿಲ್ಲ, ಲೌಕಿಕವಾದ ಜೀವನ. ಸೊ ಉತ್ತರ ಈ ರೀತಿ ಒಳಗೊಂಡಿರುತ್ತದೆ. 2ನೇ ಪ್ರಶ್ನೆ, ಹುಟ್ಟು ಸಾವನ್ನು ಮೀರುವುದು ಹೆಂಗೆಂದು ಅಕ್ಕ ಮಹಾದೇವಿ ತನ್ನ ವಚನದಲ್ಲಿ ವಿವರಿಸಿದ್ದಾಳೆ? ಇದರ ಉತ್ತರ, ಲೋಕದ ಚಟುವಟಿಕೆಗಳಕ್ಕೂ ಸೂರ್ಯನೇ ಮೂಲ, ಸೂರ್ಯೋದಯದೊಂದಿಗೆ ಜಗತ್ತಿನ ವಿವಿಧ ಜೀವಗಳಲ್ಲಿ ವ್ಯಾಪಾರ ಆರಂಭವಾಗುತ್ತದೆ, ಅಂತೆಯೇ ಇಂದ್ರಿಯಗಳ ಚಟುವಟಿಕೆಗಳೆಲ್ಲ ಮನಸ್ಸೇ ಮೂಲ. ಹಾಗಾಗಿ ಮನಸ್ಸನ್ನು ಶಿವನಲ್ಲಿ ಇಟ್ಟ ಮೇಲೆ ಮತ್ತೆ ಹುಟ್ಟು ಸಾವುಗಳ ಬಂಧನ ಇರುವುದಿಲ್ಲ. ಇಂದ್ರಿಯ ಚಟುವಟಿಕೆಗಳ ಗಮನಿಸಿದರೆ ಹುಟ್ಟು ಸಾವುಗಳ ಬಂಧನದಿಂದ ಬಿಡುಗಡೆಯೇ ಸಿಗುವುದಿಲ್ಲ. ಆತ್ಮ ಪರಮಾತ್ಮನಲ್ಲಿ ಒಂದಾಗಲು ಸದಾ ಶ್ರಮಿಸಿರಬೇಕು. ಮನಸ್ಸು ಪರಮಾತ್ಮನಲ್ಲಿ ವಿಲೀನವಾದರೆ ಭಾವ ಬಂಧನವಿಲ್ಲದಿಲ್ಲ, ಅಂತ ಆತ್ಮ ಅಜರಾಮತ್ವವನ್ನು ಪಡೆದುಕೊಳ್ಳುತ್ತದೆ. ಸೊ ಉತ್ತರ ಈ ರೀತಿ ಒಳಗೊಂಡಿದೆ. 3ನೇ ಪ್ರಶ್ನೆ ಕೊನೆಯ ಪ್ರಶ್ನೆ ಆಗಿರುತ್ತದೆ. ಬದುಕು ಸಾರ್ಥಕವಾಗಬೇಕಾದರೆ ಯಾವ ಅಂಶಗಳು ಇರಬೇಕೆಂದು ಅಕ್ಕ ಮಹಾದೇವಿ ಹೇಳುತ್ತಾಳೆ? ಇದರ ಉತ್ತರ, ಬದುಕು ಸಾರ್ಥಕವಾಗಬೇಕಾದರೆ ಗುರಿಯರನ್ನು ಪ್ರೀತಿಯಿಂದ ಕಾಣುವ ಕಣ್ಣು, ಪುರಾತನರ ಸಂಗೀತ ಕೇಳುವುದು, ಕಿವಿ ಸತ್ಯವನ್ನು ನುಡಿಯುವ ಮಾತು, ಶಿವಭಕ್ತರ ಸಮೂಹದಲ್ಲಿ ಸಂಭಾಷಣೆ, ಅರ್ಹರಾದವರಿಗೆ ದಾನ ನೀಡುವ ಕೈ, ಶಿವಶರಣರ ಸಮೂಹದೊಡನೆ ಜೀವಂತ ಅವಕಾಶ ಇದ್ದರೆ ಸಾಕು, ಇಲ್ಲದಿದ್ದರೆ ಇವೆಲ್ಲ ವ್ಯರ್ಥ. ಇಂಥ ಜೀವನವು ವ್ಯರ್ಥವಾಗುವುದು. ಇಂಥ ಜೀವನ ಏತಕ್ಕಾಗಿ ಬೇಕು ಎಂದು ಅಕ್ಕ ಮಹಾದೇವಿ ಹೇಳುತ್ತಾಳೆ. ಈಗ ಸಂದರ್ಭಗಳ ಸಾರಾಂಶ. ಮೊದಲನೇ ಪ್ರಶ್ನೆ, ಮುತ್ತಿನ ಬಲೆಯಾದಡೆ ಬಂಧನವೇ? ಇದರ ಉತ್ತರ, ಆಯ್ಕೆ. ಈ ವಚನದ ಸಾಲನ್ನು ಅಕ್ಕ ಮಹಾದೇವಿಯರ ವಚನಗಳಿಂದ ಆರಿಸಲಾಗಿದೆ. ಸಂದರ್ಭ, ಲೌಕಿಕವಾದ ಜೀವನದ ಬಗ್ಗೆ ಸದಾ ಚಿಂತಿಸಿರುವ ಜನರ ಕುರಿತು ಹೇಳುವ ವಚನದ ಸಾಲಿದು. ವಿವರಣೆ ಕೂಡ ನೋಡಬಹುದು. ರತ್ನ ಸಂಕಲೆಯು ನಮಗೆ ತೊಂದರೆಯನ್ನು ಉಂಟು ಮಾಡುತ್ತದೆ, ಮುತ್ತಿನ ಬಲೆಯು ನಮ್ಮನ್ನು ಬಂಧಿಸುತ್ತದೆ, ಅಂತೆ ಚಿನ್ನದ ಕುತ್ತಿನಿಂದ ಹೊಡೆದರೆ ಸಾವು ತಪ್ಪುವುದಿಲ್ಲ. ಲೌಕಿಕವಾದ ಜೀವನ ಬಗ್ಗೆ ಸದಾ ಚಿಂತಿಸುವರು ಜನರನ್ನು ಈ ಜನನ ಮರಣಗಳ ಬಿಡುವುದಿಲ್ಲ ಇಲ್ಲವೇ ಎಂದು ಅಕ್ಕ ಮಹಾದೇವಿ ಶಿವನಲ್ಲಿ ನಿವೇದಿಸುತ್ತಾಳೆ. ಏನೆಗೆ ಭಾವ ಉಂಟೆ? ಸೊ ಆಯ್ಕೆ ನೋಡ್ಬೋದು, ಸಂದರ್ಭ ಕೂಡ ನೋಡ್ಬೋದು. ಅಕ್ಕ ಮಹಾದೇವಿಯರ ವಚನಗಳ ಸಂದರ್ಭಗಳ ಸಾರಾಂಶ ಉತ್ತರ ಕೂಡ ಈ ರೀತಿ ಒಳಗೊಂಡಿದೆ. ಈ ಪಾಠಕ್ಕೆ ಸಂಬಂಧಿಸಿದಂತೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಮಾಹಿತಿ ತಿಳಿಸಬಹುದು, ಅದಕ್ಕೆ ನಾವು ರಿಪ್ಲೈ ಕೂಡ ಮಾಡ್ತೇವೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ನೆಕ್ಸ್ಟ್ ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡಬೇಕು ಅದು ಕೂಡ ಮಾಹಿತಿಯನ್ನು ತಿಳಿಸಿ. ಸೊ ಈ ವಿಡಿಯೋ ಇಷ್ಟು ಮಾಹಿತಿ ಒಳಗೊಂಡಿತ್ತು. ಇಷ್ಟ ಆದರೆ ಲೈಕ್ ಕೂಡ ಮಾಡಿ, ಶೇರ್ ಕೂಡ ಮಾಡಿ, ಹಾಗೆ ಚಾನಲ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸೊ ಎಲ್ಲರೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.